It is simple to be happy. It is difficult to be simple. And I have been working around making it simple to be simple. ಅಯ್ಯೋ ಹೌದ್ರಿ, ಹಾಲು ಉಕ್ಕೋಗಿದೆ. ಗೊತ್ತು ಎಲ್ಲರಿಗೂ ಅದೇ ಅನ್ನಿಸ್ತಾ ಇರುತ್ತೆ. ಹಾಲು ಹೋಗಿದ್ದು ಹೋಯ್ತು, ಇನ್ನು ಮಿಕ್ಕಿದ ಕೆಲಸ ಏನು ಮಾಡೋಣ. ಗ್ಯಾಸ್ ಮುಂಚೆ ಆಫ್ ಮಾಡಿಬಿಟ್ಟೆ. ಆಮೇಲೆ ನೋಡಿ, ಈ ಕಡೆ ಏನೋ ಕುದೀತಾ ಇದೆ. ಈ ಕಾವಲಿ ಬಿಸಿ ಇದೆ, ಇವಾಗಲೇ ತೆಗಿಯೋ ಹಾಗಿಲ್ಲ. ನಿಧಾನಕ್ಕೆ ಮಾಡ್ಕೋಬೇಕು. ಹೊರಗಡೆ ಹೋಗೋ ಅರ್ಜೆಂಟ್ ಇಲ್ಲ. ಒಂದು 2-3 ಡೀಪ್ ಬ್ರೆತ್ಸ್ ತಗೊಂಡು ಪ್ಲ್ಯಾನಿಂಗ್. ನನಗೆ ಸಮಾಧಾನ ಹೇಳ್ಕೊತಾ ಇದ್ದೀನಿ. ಬೇಕಷ್ಟು ಸಲ ಆಗಿದೆ. ಆ್ಯಂಡ್ ಐ ಹ್ಯಾವ್ ಇವಾಲ್ವ್ಡ್ ಆ್ಯಂಡ್ ಗ್ರೋನ್ ಥ್ರೂ ದಿಸ್. ಈ ಸಮಸ್ಯೆಯ ಮಧ್ಯಕ್ಕೆ ಕೈ ಹಾಕೋದಕ್ಕಿಂತ ಒಂದೊಂದಾಗಿ ಕೂದಲು ಗಂಟು ಬಿಡಿಸ್ಕೊಂಡ ಥರ ಒಂದು ಸೈಡಿಂದ ಪ್ರಾರಂಭ ಮಾಡ್ತೀನಿ. ಈ ಹಾಲಿನ ಪಾತ್ರೆಯನ್ನು ಎತ್ತಿ ಒಂದು ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಆ ಚೆಲ್ಲೋಗಿರೋ ಹಾಲನ್ನು ಸಿಂಕಿಗೆ ಬಳ್ಕೊಳ್ಳೋ ದಾರಿಯಲ್ಲಿ ಏನೆಲ್ಲ ಇದೆ ಅದನ್ನೆಲ್ಲ ತೆಗೆದು ಈ ಕಡೆ ಇಡ್ತಾ ಇದ್ದೀನಿ. ಇವಾಗ ನಂಗೆ ತಕ್ಷಣಕ್ಕೆ ಕಾಫಿ ಮಾಡ್ಕೊಳ್ಳೋಕ್ಕೆ ಈ ಒಂದು ಒಲೆ ಕ್ಲೀನಾಗಿ ಖಾಲಿ ಇದೆ. ನಮಗೆಲ್ಲ ಗೊತ್ತೇ ಇದೆ, ಹಾಲು ಉಕ್ಕೋದ್ರೆ ಆ ಒಲೆಯನ್ನು ತಿರ್ಗಾ ತಕ್ಷಣಕ್ಕೆ ಹಚ್ಚಿದರೆ ಆ ಉಕ್ಕೋಗಿರೋ ಹಾಲು ಸುಟ್ಟು ಅದಕ್ಕೆ ಅಂಟಿ ಇನ್ನೂ ಕೆಲಸ ಕೆಟ್ಟು ಹೋಗುತ್ತೆ. ಆ ಒಲೆಯನ್ನು ಹಾಗೆ ಬಿಟ್ಟಿದ್ದೀನಿ. ಕಾಫಿ ಮಾಡ್ಕೊಳ್ಳೋಕ್ಕೆ ಈ ಒಲೆ ಇದೆ. ನಂದು ಇನ್ನೂ ತಿಂದಾಗಿಲ್ಲ. ಅದೆಲ್ಲ ತಿಂದ ಮೇಲೆ ಮಾಡ್ಕೋತೀನಿ. ಈ ಬಿಸಿ ಕುದೀತಾ ಇರೋದನ್ನು ಇಳಿಸಿದ ಮೇಲೆ ಇದು ತಣ್ಣಗಾದ್ಮೇಲೆ ಪಕ್ಕದಲ್ಲಿ ಎತ್ತಿಟ್ಕೊಂಡು ಗ್ಯಾಸು ಸಿಲಿಂಡ್ರಿಂದನೇ ಆಫ್ ಮಾಡಿಕೊಂಡು ನಿಧಾನಕ್ಕೆ ಮಾಡ್ತೀನಿ. ನಾನು ಹೇಳಿದ್ನಲ್ಲ ಆವಾಗ ಹಾಲು ಚೆಲ್ಲಿದ್ದು ನನ್ನ ತಿಂಡಿ ಆಯಿತು. ಇವಾಗ ಕ್ಲೀನ್ ಮಾಡೋಕ್ಕೆ ಬಂದಿದ್ದೀನಿ. ಇಲ್ಲಿ ಬಿಸಿ ಇದ್ದ ಕಾವಲಿಯನ್ನು ಎತ್ತಿ ಆ ಕಡೆ ಇಟ್ಟಿದ್ದೀನಿ. ಈ ಕುಕ್ಕರ್ ಕೂಡ ಬೇಯೋದು ಮುಗೀತು. ಇದು ಆಫ್ ಆಗಿದೆ. ಇದನ್ನು ಸೈಡಲ್ಲಿ ಎತ್ತಿ ಇಡ್ತಾ ಇದ್ದೀನಿ. ಇನ್ನು ಪಕ್ಕದಿಂದ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದು ಹಾಲು ಕ್ಲೀನ್ ಮಾಡ್ತೀನಿ. ಇದನ್ನ ಫಸ್ಟ್ ಒಂದು ಸ್ವಲ್ಪ ನೀರು ಕುದಿಲಿಕ್ಕೆ ಇಟ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ಇದು ನೋಡಿ, ಪಾತ್ರೆ ಹಾಲು ಉಕ್ಕಿದ್ದು ಪಾತ್ರೆ ಈ ಸೈಡಲ್ಲೆಲ್ಲ ಆಗಿದೆ. ಹಾಲನ್ನು ಇದರಲ್ಲೇ ಬಿಡ್ಲಿಕ್ಕೆ ಆಗೋದಿಲ್ಲ. ಇದನ್ನು ಶಿಫ್ಟ್ ಮಾಡ್ತೀನಿ. ಹಾಲನ್ನು ಶಿಫ್ಟ್ ಕೂಡ ಸುಮ್ಮನೆ ಮಾಡಲಿಕ್ಕೆ ಆಗಲಿಲ್ಲ. ಈ ಪಾತ್ರೆಗೆ ಹಾಲನ್ನು ಶಿಫ್ಟ್ ಮಾಡ್ತೀನಿ. ಆದರೆ ಮುಂಚೆ ಒಂದಿಷ್ಟು ನೀರನ್ನು ಚೆನ್ನಾಗಿ ಕುದಿಸ್ಕೊಂಡು ಈ ಪಾತ್ರೆಗೆ ಹಾಕಿ ಕ್ಲೀನ್ ಮಾಡಿ ಚೆಲ್ಲಿ ಆಮೇಲೆ ಆ ಹಾಲನ್ನು ಇದಕ್ಕೆ ಶಿಫ್ಟ್ ಮಾಡ್ತೀನಿ. ಇದನ್ನ ಈ ಥರನೇ ಫ್ರಿಜ್ಜಲ್ಲಿ ಇಡೋಕ್ಕೂ ಬರೋದಿಲ್ಲ. ಇಡೀ ದಿವಸ ಇದರಲ್ಲಿ ಈ ಥರ ಇದ್ದರೆ ನೋಡೋಕ್ಕೂ ಚೆನ್ನಾಗಿರಲ್ಲ, ಮುಟ್ಲಿಕ್ಕೂ ಗಲೀಜಾಗುತ್ತೆ. ಸೊ ಶಿಫ್ಟಿಂಗ್ ಈಸ್ ಪಾರ್ಟ್ ಆಫ್ ದ ಕ್ಲೀನಿಂಗ್ ಅಪ್ ಪ್ರೋಸೆಸ್. ಹಾಲು ಉಕ್ಕಿರೋದನ್ನು ಇದು ನೋಡಿ, ನೀರು ಕುದೀತಾ ಇದೆ. ನಾನು ಪಾತ್ರೆಗೆ ಕ್ಲೀನ್ ಮಾಡೋಕ್ಕೆ ಅಂತ ಇಟ್ಕೊಂಡಿರೋ ನೀರು ಇವಾಗ ಆಫ್ ಮಾಡ್ತೀನಿ. ನಾನು ಒಲೆ ಕ್ಲೀನ್ ಮಾಡೋದ್ರಿಂದ ಮುಂಚೆ ಸಿಲಿಂಡರ್ ಹತ್ರನೇ ಆಫ್ ಮಾಡ್ಕೋತೀನಿ. ಆ ಟ್ಯೂಬ್ನಲ್ಲಿ ಕೂಡ ಗ್ಯಾಸ್ ಉಳಿಯೋದು ಬೇಡ ಅಂತ ಒಲೆಯನ್ನು ಎತ್ತಿಟ್ಟು ನಾನು ಕ್ಲೀನ್ ಮಾಡ್ತೀನಿ. ಹಾಗಾಗಿ ನೋಡಿ, ಇವಾಗ ಈ ಥರ ಕುದ್ದಿರೋ ನೀರನ್ನು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಶಿಫ್ಟ್ ಮಾಡ್ತೀನಿ ಹಾಲನ್ನು. ಕೆನೆ ಹಾಗೆ ಇದ್ರೆ ಆಗೋದಿಲ್ಲ. ಅದನ್ನು ತೆಗೆದು ಸೆಪ್ರೇಟ್ ಆಗಿರ್ತೀನಿ ಮೊಸರಿಗೆ ಹಾಕೋ ಇದಕ್ಕೆ. ಆ ಕುದ್ದಿರೋ ಬಿಸಿ ನೀರನ್ನು ಅಲ್ಲಿ ಜಿಡ್ಡಿನ ಪಾತ್ರೆ ಮೇಲೆ ಸುರಿದಿದ್ದೀನಿ. ಅದನ್ನೇನು ವೇಸ್ಟ್ ಮಾಡಿಲ್ಲ. ನೋಡಿ, ಈ ಕೆನೆಯನ್ನು ನಾನು ಹಾಲಿನ ಮೇಲೆ ಬಾಯಲ್ಲಿ ಉಫ್ ಅಂತ ಊದೋದಿಲ್ಲ. ಅದು ಹಾಲು ಕೆಟ್ಟೋಗ್ಲಿಕ್ಕೆ ಅದು ಒಂದು ಕಾರಣ. ಈ ಕೆನೆ ತೆಗೆದುಬಿಟ್ಟು ಈ ಪಾತ್ರೆ ಇವಾಗ ಕ್ಲೀನ್ ಆಗಿದೆ. ಆಲ್ಮೋಸ್ಟ್ ಇದರಲ್ಲೇ ಹಾಲು ಕುದ್ದಿರೋ ಥರನೇ ಆಗಿದೆ. ಈ ಹಾಲನ್ನು ಇದಕ್ಕೆ ಶಿಫ್ಟ್ ಮಾಡಿಕೊಂಡೆ.
ಹಾಲು ಉಕ್ಕಿದಾಗ ನೀವು ಸೀನ್ ನೋಡಿದಿರಲ್ಲ, ಇಲ್ಲೆಲ್ಲ ವಸ್ತುಗಳೆಲ್ಲ ತುಂಬಿಕೊಂಡಿತ್ತು. ಇವಾಗ ಒಲೆ ಕೂಡ ತಣ್ಣಗಾಗಿದೆ. ಏನ್ ಸಮಸ್ಯೆ ಆಗಿದೆ ಅದ್ರ ಮಧ್ಯಕ್ಕೆ ಕೈ ಹಾಕದೆ ಸೈಡಿಂದ ಫಸ್ಟ್ ಆಲೋಚನೆ ಮಾಡಿ ಪ್ಲಾನ್ ಮಾಡಿ ನಿಧಾನಕ್ಕೆ ಐ ಆಮ್ ಟೇಕಿಂಗ್ ಇಟ್ ಇನ್ ಮೈ ಓನ್ ಸ್ಟ್ರೈಡ್. ಇವಾಗ ನೋಡಿ, ಬರೀ ಹಾಲು ಉಕ್ಕಿರೋದಂದ್ರೆ ಎಷ್ಟೆಲ್ಲ ಆಗಿರುತ್ತೆ ಅದರಲ್ಲಿ. ನೋಡಿ, ತಳಕ್ಕೆಲ್ಲ ಹೋಗ್ಬಿಟ್ಟಿರುತ್ತೆ. ಇದರಲ್ಲಿ ಒಂದೊಂದನ್ನೇ ಕೆಲಸ ಆಗಿದೆ, ಆದ್ರೆ ಆ ಕೆಲಸನ ಮಾಡ್ಯುಲರ್ ಅಂದ್ರೆ ಪೀಸ್ ಬೈ ಪೀಸ್ ನನ್ನ ಅನುಕೂಲಕ್ಕೆ ಸರಿಯಾಗಿ ಒಂದೊಂದೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲಿ ಕೂಡ ಆಗಿರುತ್ತೆ ಹಾಲು ಕ್ಲೀನ್ ಮಾಡೋದು. ಅಂದ್ರೆ ನಮ್ಗೆಲ್ಲ ಗೊತ್ತೇ ಇದೆ ಹೆಂಗಸರಿಗೆ ಎಲ್ಲೆಲ್ಲಿ ಗಮನ ಹೋಗ್ಬೇಕು ಅಂತ. ಇದೆಲ್ಲಾನು ತೆಗಿಬೇಕಾಗುತ್ತೆ. ಹೇಗಿದ್ರು ಒಂದ್ಸಲ ಗ್ಯಾಸ್ ಕ್ಲೀನ್ ಆಗ್ಬೇಕಾಗಿತ್ತು. ಇವತ್ತು ಹಾಲು ಉಕ್ಕಿರೋದ್ರಿಂದ ಐ ಆಮ್ ಫೋರ್ಸ್ ಟು ಡೂ ಇಟ್ ಟುಡೇ. ಮಾಡೋವಾಗ ಹೇಗೆ ಒಂದ್ಸಲ ಕ್ಲೀನ್ ಆಗಿ ಎಲ್ಲ ಮಾಡ್ಕೊಂಡ್ಬಿಡೋಣ ಅಂತ. ಮಧ್ಯಾಹ್ನದ ಅಡಿಗೆ ಮೊದಲು ಒಂದ್ ಸ್ವಲ್ಪ ಟೈಮ್ ಇದೆ. ಹಾಗೆ ಇದನ್ನ ನೋಡಿ ಸ್ವಲ್ಪ ಈ ತರ ಸೈಡಿಗೆ ಮಾಡಿ ಇಟ್ಕೋತೀನಿ. ಇಲ್ಲಿ ನೀರ್ ಹಾಕಿ ಇದನ್ನ ಬಟ್ಟೆಗೆ ಅಂಟಿಸೋದಕ್ಕಿಂತ ನೀರ್ ಹಾಕಿ ತೊಳೆದು ವಾಶ್ ಬೇಸಿನ್ನಿಗೆ ಅದನ್ನ ನೀರನ್ನ ತಳ್ತೀನಿ. ಕೆಳಗೆ ಗ್ಯಾಸನ್ನ ಕೆಳಗಡೆ ಇಡೋಕ್ಕಿಂತ ಮುಂಚೆ ಇದರಲ್ಲೆಲ್ಲ ಏನೆಲ್ಲ ಉದುರೋಗುತ್ತೆ ಅದನ್ನೆಲ್ಲ ಉದುರಿಸ್ಬಿಟ್ಟು ಇವಾಗ ಕೆಳಗಡೆ ಇಡ್ತಾ ಇದ್ದೀನಿ. ಸ್ವಲ್ಪ ಪೈಪ್ ಕಿತ್ತೋಗ್ದಿದ್ದ ಹಾಗೆ ಹುಷಾರಾಗಿರ್ಬೇಕು. ಕಿಚನ್ ವೈಪರ್ ಅಂತ ಸಿಗುತ್ತೆ, ಒಂದು ಚಿಕ್ಕದು ವೈಪರು. ಅದು ನಂದು ಹಳೇದು ಕೆಟ್ಟೋಗ್ಬಿಟ್ಟಿದ್ದು, ಹಾಳಾಗಿದೆ, ಬೇರೆ ತರ್ಬೇಕಷ್ಟೇ. ಇವಾಗ ಬಟ್ಟೆಗೆ ಎಲ್ಲ ಅಂಟಿಸೋದಕ್ಕಿಂತ ಆ ಕಿಚನ್ ವೈಪಲ್ಲಿ ತೆಗೆದ್ಬಿಟ್ಟು ಈ ತರ ಬಳಿಲಿಕ್ಕೆ ಬರುತ್ತೆ. ಇದೀಗ ನನ್ನ ಒಲೆ ಕಟ್ಟೆಯ ಲೆವೆಲ್ಗಿಂತ ವಾಶ್ ಬೇಸಿನ್ ಕೆಳಗಡೆ ಇರೋದ್ರಿಂದ ಈ ತರ ಮಾಡ್ಲಿಕ್ಕಾಗತ್ತೆ. ಈ ತರ ಮಾಡ್ಲಿಕ್ಕೆ ಆಗೋದ್ರಿಂದ ನಾನು ಆ ಬಟ್ಟೆಯಲ್ಲಿ ಮಾಡೋ ಮೊದಲು ಇದನ್ನ ಮಾಡ್ಕೋತಾ ಇದ್ದೀನಿ. ಯಾಕಂದ್ರೆ ಬಟ್ಟೆಗೆ ಎಲ್ಲ ಹಾಲು ಅಂಟ್ಕೊಂಡ್ರೆ ದೊಡ್ಡ ಕೆಲಸ ಆಗುತ್ತದು, ಕ್ಲೀನು ಆಗಲ್ಲ. ದಿನಾ ಇಷ್ಟೆಲ್ಲ ವಾಶ್ ಮಾಡ್ಬೇಕಾದ ಅಗತ್ಯನೂ ಬರಲ್ಲ, ವಾಶ್ ಮಾಡ್ಲಿಕ್ಕೆ ಟೈಮು ಆಗೋದಿಲ್ಲ. ಇವತ್ತು ಹಾಲು ಉಕ್ಕಿ ಹೋಗಿರೋದ್ರಿಂದ ಇದನ್ನ ನಾನು ಮಾಡಲೇಬೇಕಾಗಿದೆ. ಮಾಡುವಾಗ ಒಂದೆರಡು ಸಲ ಕ್ಲೀನಾಗಿ ಮಾಡಿಬಿಡೋಣ ಅಂತ. ನೋಡಿ, ಮೇಜರ್ ಹಾಲು ಅಂತ ಇದ್ದಿದ್ದ ಅಂಶ ಎಲ್ಲ ಹೊರಟೋಗಿದೆ. ಇನ್ನು ಬರೀ ನೀರನ್ನು ವೈಟ್ ಮಾಡಿದ್ದಾಯಿತು. ಇವತ್ತು ನನ್ನ ವಾಶ್ ಬೇಸಿನ್ನಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಅದನ್ನು ಒಂದೊಂದಾಗಿ ಹೇಗೆ ನಿಧಾನಕ್ಕೆ ಮಾಡ್ಕೊಳ್ಳೋದು ಅಂತ ಅದನ್ನು ತೋರಿಸ್ತೀನಿ. ವಾಶ್ ಬೇಸಿನ್ ನೋಡಿದ್ರೆ ಇದರಲ್ಲಿ ತೊಳಿಲಿಕ್ಕೆ ಸಾಧ್ಯ ಇಲ್ಲ, ಆ ಥರ ಆದಂಗೆ ಕಾಣುತ್ತೆ. ಅದನ್ನು ಪ್ಲಾನ್ ಮಾಡಿ ಮಾಡ್ತೀನಿ. ನಾನು ಮೊದಲೊಂದ್ಸಲ ಈ ಥರ ಕೆಳಗಿಡ್ಲಿಕ್ಕೆ ಹೋದಾಗ ಈ ವಯರ್ ಕಿತ್ತು ಬಂದಿತ್ತು, ಅದಕ್ಕೆ ಸ್ವಲ್ಪ ಭಯ. ಅದನ್ನು ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಇದನ್ನ ಈ ಸ್ಕಾಚ್ ಬ್ರೈಟ್ ಅಲ್ಲಿ ನಾನು ಫಸ್ಟಿಗೆ ಉಜ್ಜಿ ತೆಗಿತಾ ಇದ್ದೀನಿ. ಬಟ್ಟೆನಲ್ಲೇ ಬರೋದಿಲ್ಲ ಇದೆಲ್ಲ. ನೋಡಿ, ನಾನು ಹಾಲು ಉಕ್ಕಿದ ಮೇಲೆ ಆ ಒಲೆಯನ್ನ ಉರ್ಸೇ ಇಲ್ಲ, ಹಾಗಾಗಿ ಅದು ಸುಲಭವಾಗಿ ಬರೋ ಥರ ಇದೆ. ಇನ್ನೊಂದು ಸ್ವಲ್ಪ ಒದ್ದೆ ಮಾಡ್ಕೊಂಡು ಉಜ್ಜಿದ್ರೆ ಬಂದ್ಬಿಡುತ್ತೆ. ಅದನ್ನೇನಾದರೂ ಆ ಒಲೆಯಲ್ಲಿ ನಾನು ಬಾಯ್ಲ್ ಮಾಡಿದ್ದಿದ್ರೆ ನೋಡಿ ಈ ಥರ ಕರೆ ಪರ್ಮನೆಂಟ್ ಆಗಿರೋ ಥರ ಆಗ ಹೋಗ್ತಿತ್ತು. ಇದೆಲ್ಲ ನಮಗೆ ಹೆಂಗಸ್ರಿಗೆ ಗೊತ್ತೇ ಇದೆ, ಏನು ದೊಡ್ಡ ರಾಕೆಟ್ ಸೈನ್ಸ್ ಅಂತ ಹೇಳ್ತಾ ಇಲ್ಲ. ನೇರವಾಗಿ ಬಟ್ಟೆಯಲ್ಲಿ ಕ್ಲೀನ್ ಮಾಡೋದಕ್ಕಿಂತ ಈ ಸ್ಕಾಚ್ ಬ್ರೈಟ್ ಒದ್ದೆ ಮಾಡಿರೋ ಸ್ಕಾಚ್ ಬ್ರೈಟಲ್ಲಿ ಸ್ವಲ್ಪ ಒರೆಸ್ಕೊಂಡು ಆ ಅಂಟಿರೋದನ್ನೆಲ್ಲ ಹೋದ್ಮೇಲೆ ಅದನ್ನು ಮತ್ತೆ ಬಟ್ಟೆಯಲ್ಲಿ ಕ್ಲೀನ್ ಮಾಡೋದು ಸರಿಗಿರುತ್ತೆ. ಇದನ್ನು ಇನ್ನೂ ಒಂದು 2 ಸಲ ಈ ಸ್ಕಾಚ್ ಬ್ರೈಟನ್ನು ಅಲ್ಲಲ್ಲೇ ತೊಳ್ಕೊಂಡು, ಹೇಗಿದ್ರೂ ಇದಕ್ಕೆ ದೊಡ್ಡ ಮಟ್ಟದಲ್ಲೇ ಕ್ಲೀನ್ ಮಾಡೋದು ಅಂತ ಶುರು ಮಾಡಿದ್ದೀನಿ. ಹಾಗಾಗಿ ಅದನ್ನು ಒಂದು ಸ್ವಲ್ಪ ಟೈಮ್ ತೊಗೊಂಡ್ರು ಪೂರ್ತಿಯಾಗಿ ಮಾಡ್ತೀನಿ. ಇದು ನೋಡಿ, ಮೊದಲೆಲ್ಲ ಸ್ವಲ್ಪ ಉಕ್ಕಿದಾಗ ಈ ಗ್ಯಾಸ್ ಒಲೆಗೆ 20 ವರ್ಷ ಆಗಿದೆ. ಹಾಗಾಗಿ ಇಟ್ ಹ್ಯಾಸ್ ಗಾನ್ ಥ್ರೂ ಅ ಲಾಟ್. ನೋಡಿ, ಈ ಥರ ಈ ಉಕ್ಕಿದ ಮೇಲೆ ಕೆಲವು ಸಲ ಹಾಲಲ್ಲಿ ಅಂಟ್ಕೊಂಡಿರೋದು ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಆಮೇಲೆ ಸ್ಕಾಚ್ ಬ್ರೈಟ್ನಲ್ಲಿ ತೆಗೆದುಬಿಟ್ಟು ಬಟ್ಟೆಯಲ್ಲಿ ಒರೆಸಿ ಮತ್ತೆ ಗ್ಯಾಸ್ ಒಲೆನ ಮೇಲೆ ಇಡ್ತೀವಿ. ಫ್ರೆಂಡ್ಸ್, ನಂದು ಗ್ಲಾಸ್ ಟಾಪ್ ಗ್ಯಾಸ್ ಒಲೆ ಅಲ್ಲ, ಸ್ವಲ್ಪ ಹಳೇದಿದು. ಗ್ಲಾಸ್ ಟಾಪ್ ಆದರೆ ಅದರ ಕೇರ್ ಸ್ವಲ್ಪ ಬೇರೆ ಥರ ಇರುತ್ತೆ. ಈ ಥರ ಸ್ಕಾಚ್ ಬ್ರೈಟ್ನಲ್ಲೆಲ್ಲ ಉಜ್ಜಿದ್ರೆ ಅದರಲ್ಲಿ ಸ್ಕ್ರ್ಯಾಚ್ ಬರುತ್ತೆ ಅಂತ ಹೇಳ್ತಾರೆ, ಸ್ಪಾಂಜಲ್ಲಿ ಮಾಡಬೇಕು ಅಂತ.
ನನಗೆ ಇದು ಐ ಆಮ್ ಹ್ಯಾಪಿ. ಈ ಒಲೆ ನನಗೆ ಚೆನ್ನಾಗಿ ಸರ್ವಿಸ್ ಕೊಟ್ಟಿದೆ, ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಮುಂದೆ ತಗೋಬೇಕಾದ್ರೆ ಗ್ಯಾಸ್ ಸ್ಟಾಪ್, ಗ್ಲಾಸ್ ಸ್ಟಾಪ್ ಇದು ತಗೊಳ್ಳಿಕ್ಕೂ ಸಾಕು ತಗೋಬೇಕಾದಾಗ. ಬಟ್ ಅದರದ್ದು ಕೆಲವು ಡಿಸ್ಅಡ್ವಾಂಟೇಜಸ್, ಸ್ವಲ್ಪ ಕೇರ್ಫುಲ್, ಎಲ್ಲರೂ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಆ ಥರ. ಇದನ್ನು ಬಟ್ಟೆಯಲ್ಲಿ ಒರೆಸ್ತೀನಿ. ಇನ್ನೊಂದು ಪಾಯಿಂಟ್ ನೋಡ್ಕೋಬೇಕಾಗಿರೋದು, ಇದನ್ನ ಹೀಗೆ ಎತ್ತು ಬಿಟ್ರೆ ವಯರ್ ಕಿತ್ತು ಬರುತ್ತೆ. ಬಟ್ಟೆಯಲ್ಲಿ ಒರೆಸ್ಕೊಳ್ಳೋಕ್ಕೆ ಅಂತ ತಗೊಂಡು ಬಂದೆ ನಾನು. ರೆಡಿಮೇಡ್ ರ್ಯಾಗ್ಸ್ ಅಂತ ಮಾಪ್ ಆ ಥರ ಫ್ಯಾನ್ಸಿ ಯಾವುದು ಇಟ್ಕೊಳ್ಳಲ್ಲ. ಈ ಥರ ಹಳೆ ಬನೀನು ಅಥವಾ ಸಾಕ್ಸ್ ಪೀಸು ಯಾವುದು ಅಬ್ಸಾರ್ಬೆಂಟ್ ಕಾಟನ್ ಮೆಟೀರಿಯಲ್ ಇದ್ದರೆ ಅದನ್ನು ಬಳಸ್ಕೊತೀನಿ ಒರೆಸೋದಕ್ಕೆ. ಮತ್ತು ಒರೆಸ್ಲಿಕ್ಕೆ ನಾನು ಚಿಕ್ಕ ಚಿಕ್ಕ ಬಟ್ಟೆ ಇಟ್ಕೊತೀನಿ. ಒಂದು ದೊಡ್ಡ ಬಟ್ಟೆಯಲ್ಲಿ ಒರೆಸಿ ಅದನ್ನೊಂದಷ್ಟು ನೀರು ವೇಸ್ಟ್ ಮಾಡ್ಕೊಂಡು ಶ್ರಮ ಮಾಡ್ಕೊಂಡು ತೊಳೆಯೋದು ಆ ಥರ ಮಾಡಲ್ಲ. ಚಿಕ್ಕ ಚಿಕ್ಕ ಬಟ್ಟೆ ಇದ್ದರೆ ತುಂಬ ಕೊಳೆ ಆದಾಗ ಇನ್ನೊಂದು ಬಟ್ಟೆ ತಗೋತೀನಿ. ಹಾಗೆ ಅಲ್ಲಿ ಒಂದು 3-4 ಬಟ್ಟೆ ಎಲ್ಲ ಅಕ್ಯುಮುಲೇಟ್ ಆದಾಗ ಅದನ್ನೆಲ್ಲ ತೊಗೊಂಡೋಗ್ಬಿಟ್ಟು ವಾಷಿಂಗ್ ಮಿಷಿನ್ನ ಡ್ರೈನ್ ಪೈಪ್ ಕೆಳಗಡೆ ಹಾಕ್ತೀನಿ. ಅಲ್ಲಿ ಹೋಗಿ ಒಂದೇ ಸಲ ತೊಳ್ಕೊತೀನಿ. ಚಿಕ್ಕ ಚಿಕ್ಕ ಬಟ್ಟೆ ಇಟ್ಕೊಂಡಿರೋದ್ರಿಂದ ಅದು ನೋಡೋಕ್ಕೆ ಏನು ಅದು ಫ್ಯಾಷನೇಬಲ್ ಆಗಿ ಕಾಣಲ್ಲ. ಈ ಅಡ್ವರ್ಟೈಸ್ಮೆಂಟಲ್ಲೆಲ್ಲ ತೋರಿಸಿದಾಗ ಮಾಪ್ಗಳು ಯಾವ ಥರ ಇರುತ್ತೆ ಹಂಗಿರಲ್ಲ. ಬಟ್ ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ. ನೋಡಿ, ಬನಿಯನ್ನಿನ ಸ್ಲೀವ್ ಒಂದು ಚಿಕ್ಕದು, ಅದನ್ನು ಇಟ್ಕೊಂಡಿರ್ತೀನಿ. ಈ ನಮ್ಮ ಹಳ್ಳಿ ಮನೆ ಅಂದಾಗ ಏನೇನೋ ಕ್ಲೀನ್ ಮಾಡೋಕ್ಕೆ ಸಿಕ್ಕಿರುತ್ತೆ. ಇಲಿ ಗಲೀಜು ಮಾಡಿಬಿಟ್ಟಿರುತ್ತೆ, ಉಚ್ಚೆ ಕಕ್ಕ ಮಾಡಿಬಿಟ್ಟಿರುತ್ತೆ, ಅಥವಾ ಒಂದು ಬೆಕ್ಕು ಬಂದು ವಾಂತಿ ಮಾಡಿರುತ್ತೆ. ಕೆಲವನ್ನೆಲ್ಲ ತೊಳೆದು ಮತ್ತೆ ಕ್ಲೀನ್ ಮಾಡಿ ಮತ್ತೆ ಆ ಬಟ್ಟೆ ತೊಳೆದು ಒಳಗಡೆ ಒಣಗಿಸಿ ಇಟ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಹಾಗಾಗಿ ಕೆಲವೆಲ್ಲ ಬಟ್ಟೆ ಎಸಿಬೇಕಾಗತ್ತೆ. ಅಂತ ಅದಕ್ಕೋಸ್ಕರ ನಾನು ಆ ಸಾಕ್ಸ್ಗಳು ಈ ಥರ ಚಿಕ್ಕ ಚಿಕ್ಕ ಪೀಸ್ ಇಟ್ಕೊಂಡಿರ್ತೀನಿ. ತುಂಬ ಕೊಳೆ ಆಗಿದ್ದನ್ನು ಒರೆಸಿ ಕ್ಲೀನ್ ಮಾಡಿ ಬಿಸಿನೀರು ಒಲೆಗೆ ಬಿಸಾಡ್ಬಿಡ್ತೀನಿ. ಅದನ್ನು ತೊಳೆಯೋಕ್ಕೆ ಹೋಗಲ್ಲ, ನೀರು ಶ್ರಮ ಹಾಳು ಮಾಡಿಕೊಡೋದಿಲ್ಲ. ಒಲೆ ಕಟ್ಟೆನೂ ಇದರಲ್ಲೇ ಕ್ಲೀನ್ ಮಾಡ್ತೀನಿ. ಪದೇ 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 ಆ ಸಾರಿಸೋ ಬಟ್ಟೆಯನ್ನು ತೊಳೆದ್ರೆ ಒಳ್ಳೆ ನೀರು ತುಂಬಾ ವೇಸ್ಟ್ ಆಗುತ್ತೆ. ನಾನು ಹೇಳಿದ್ನಲ್ಲ, ಕೆಳಗಡೆ ಇದ್ದಾಗ ಅದರದ್ದು ಈ ಪೈಪ್ ಕಿತ್ತೋಗುವ ಚಾನ್ಸ್ ಜಾಸ್ತಿ. ಅದು ಒಂದು ಆ್ಯಂಗಲ್ನಲ್ಲಿ ಹೋಗ್ತಾ ಇರೋದ್ರಿಂದ. ಸೊ ಅದನ್ನ ಈಗ ಮೇಲೆ ಇಡೋದು ನಂದು ಫಸ್ಟ್ ಪ್ರಯಾರಿಟಿ. ಕ್ಲೀನ್ ಮಾಡೋಕ್ಕಷ್ಟೇ ಕೆಳಗಡೆ ತೆಗೆದು ಅದು ಒಂದು ವಿಚಿತ್ರವಾದ ಆ್ಯಂಗಲ್ನಲ್ಲಿ ಬೆಂಡ್ ಆಗಿರೋದ್ರಿಂದ. ಇದು ನೋಡಿ, ಗ್ರಾನೈಟ್ ಸ್ಲ್ಯಾಬ್. ಇಲ್ಲಿ ನನಗೆ ಗ್ಯಾಸ್ ಇದು ತೂತು ಒಳಗಡೆ ಹೋಗ್ಲಿಕ್ಕಿಲ್ಲ. ನನಗೆ ಆ ತೂತೊಳಗೆ ಅದನ್ನು ಹಾಕಿ ಟ್ಯೂಬನ್ನು ಹಿಂಗೆ ಕಳಿಸೋದು ನಾನು ಪ್ರಿಫರ್ ಮಾಡೋದಿಲ್ಲ. ಅದು ಕ್ಲೀನ್ ಮಾಡಲಿಕ್ಕೂ ಆಗಲ್ಲ. ಈ ಥರ ಹಾಲ್ಗಿ ಲುಕ್ಕಿದ್ರೆ ಅದ್ರೊಳಗಡೆ ಹೋಗ್ಬಿಡುತ್ತೆ ಹಾಲು. ಹಾಗಾಗಿ ಅದು ಈ ಥರ ಗ್ಯಾಸ್ ಪೈಪ್ ಬಂದಿರೋದ್ರಿಂದ ಸ್ವಲ್ಪ ಅದ್ರ ಕಡೆ ಅದು ಕಿತ್ತೋಗದಿದ್ದಾಗೆ ಒಂದು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಇನ್ನು ನನ್ನ ಗ್ಯಾಸ್ ಒಲೆ ಕ್ಲೀನ್ ಆಯಿತು, ಆ ಒಲೆ ಇಡುವಷ್ಟು ಜಾಗ ಕ್ಲೀನ್ ಆಯಿತು. ಇನ್ನು ಅದ್ರದ್ದು ಫ್ರೇಮ್ಸನ್ನು ಒಂದೊಂದೇ ಕ್ಲೀನ್ ಮಾಡ್ಕೋತೀನಿ. ಇಷ್ಟು ಕೆಟ್ಟದಾಗಿ ಹಾಲು ಉಕ್ಕಿರೋದು ಇವತ್ತೇನೆ. ಎನಿವೆ, ಅದು ಆಗಿದ್ದಾಗೋಗಿದೆ. ಅದ್ರ ಬಗ್ಗೆ ಗೊಣಗೋಕ್ಕಿಂತ ಮಾಡೋದನ್ನು ಮಾಡ್ತಾ ಹೋಗ್ತಾ ಇದ್ದೀನಿ. ಮೊದಲು ಪಾತ್ರೆ ತೊಳೆಯೋದು ಅಂದ್ರೇ ಆಗ್ತಾ ಇರಲಿಲ್ಲ. ನಿಜ ಹೇಳಬೇಕು ಅಂತಂದರೆ ಈ ಸ್ಕಾಚ್ ಬ್ರೈಟ್ ಬಂದ ಮೇಲೇ ನನಗೆ ತುಂಬ ಸಿಂಪಲ್ ಅನಿಸಿದೆ. ಈ ಸ್ಕಾಚ್ ಬ್ರೈಟಿನ ಕಾರ್ಬನ್ ಪ್ರಿಂಟ್ ಏನು ಅಂತ ನನಗೆ ಗೊತ್ತಿಲ್ಲ, ಎನ್ವೈರನ್ಮೆಂಟಿಗೆ ಎಷ್ಟು ಹಾಳು ಅಂತ ಗೊತ್ತಿಲ್ಲ. ಆದರೆ ಪಾತ್ರೆ ತೊಳೆಯುವ ನನ್ನ ಜರ್ನಿ ತುಂಬ ಸುಲಭ ಆಗಿದೆ ಈ ಸ್ಕಾಚ್ ಬ್ರೈಟಿಂದ. ನೋಡಿ, ನೀವು ಗಮನಿಸಿರ್ಬೋದು, ಇಷ್ಟರವರೆಗೂ ಕೂಡ ನಾನು ಯಾವುದಕ್ಕೂ ಸೋಪ್ ಸೊಲ್ಯೂಷನ್ ಉಪಯೋಗಿಸಿಲ್ಲ. ಎಷ್ಟೋ ಐಟಮ್ಸಿಗೆ ಸೋಪ್ ಬೇಕೇ ಆಗಲ್ಲ. ನೋಡಿ, ಈ ಥರ ಕಬ್ಬಿಣದ್ದು ಬಾಣಲೆನ ಪೂರ್ತಿ ಸೋಪ್ ಹಾಕಿ ಜಿಡ್ಡನ್ನು ತೆಗೆದು ಉಪಯೋಗಿಸಿಲ್ಲ. ನಾವು ಸ್ವಲ್ಪ ಜಿಡ್ಡಿನ ಅಂಶ ಅದರಲ್ಲಿ ಉಳಿಸಿರ್ತೀವಿ. ಎಲ್ಲದಕ್ಕೂ ಸೋಪ್ ಹಾಕಿದರೆ ಕೈ ಹಾಳಾಗತ್ತೆ, ಸೋಪು ವೇಸ್ಟ್ ಆಗುತ್ತೆ, ನೀರು ಅದಕ್ಕಿಂತ ಜಾಸ್ತಿ ವೇಸ್ಟ್ ಆಗುತ್ತೆ. ಹಾಗಾಗಿ ಸೋಪ್ ಸೊಲ್ಯೂಷನ್ನ ಅಗತ್ಯ ಇಲ್ಲದೆ ಇರುವಂಥ ಬೇಕಾದಷ್ಟು ಪಾತ್ರೆಗಳಿದೆ. ಅದಕ್ಕೋಸ್ಕರನೇ ನಾನು ಸ್ಕಾಚ್ ಬ್ರೈಟನ್ನು ಆ ಸೋಪ್ ನೀರಿನಲ್ಲಿ ಅದ್ದಿ ಬಿಟ್ಟು ಇಟ್ಕೊಳ್ಳೋದಿಲ್ಲ. ಅದನ್ನು ಹಾಗೆ ಕ್ಲೀನಾಗಿ ಇಟ್ಟಿರ್ತೀನಿ ಸೈಡಲ್ಲಿ. ತಕ್ಷಣ ಏನನ್ನಾದರೂ ಕ್ಲೀನ್ ಮಾಡಲಿಕ್ಕೆ ತೆಕ್ಕೋಬೇಕಾದ್ರೆ ಇಟ್ ಶುಡ್ ಬಿ ಸೋಪ್ ಫ್ರೀ. ಸೋಪ್ ಬೇಕಾದಾಗ ಒಂದು ಡ್ರಾಪ್ ಸೋಪನ್ನು ಹಾಕೋತೀನಿ ಹೊರತು ಇದನ್ನು ಸೋಪ್ನಲ್ಲಿ ಮುಳುಗಿಸಿ ಇಟ್ಟಿರೋದಿಲ್ಲ.
ಸೋಪ್ ಸೊಲ್ಯೂಷನ್ ಬೇಕಾಗುತ್ತೆ. ಇದನ್ನಿಷ್ಟನ್ನು ಮಾತ್ರ ನಾನು ಸೋಪ್ ಉಪಯೋಗಿಸ್ಕೊಂಡು ತೊಳಿತೀನಿ. ಮಿಕ್ಕಿದೆಲ್ಲ ಯಾವುದಕ್ಕೂ ಸೋಪ್ ಬೇಕಾಗಿಲ್ಲ, ಎಲ್ಲ ಹಾಗೆ ತೊಳೆದಿಟ್ಟಿದ್ದೀನಿ. ಥ್ಯಾಂಕ್ಸ್ ಟು ಸ್ಕಾಚ್ ಬ್ರೈಟ್.